ಇನ್ನು ಗಾಂಜಾಮತ್ತಲ್ಲಿ ಪುಂಡರ ಅಟ್ಟಹಾಸ ವಾಹನಗಳನ್ನು ಜಖಂ ಮಾಡಿದ್ದಾರೆ, ಪೀಸ್ ಮಾಡಿದ್ದಾರೆ. ಇದು ಶಿವಮೊಗ್ಗದಿಂದ ಬರ್ತಾ ಇರುವಂಥ ಮಾಹಿತಿ ಸುದ್ದಿ. ಗಾಂಜಾಮತ್ತಲ್ಲಿ ಪುಂಡರ ಅಟ್ಟಹಾಸ ತುಂಬ ಜೋರಾಗಿದೆ. ಗಾಂಜಾ ನಶೆಯಲ್ಲಿ ಹುಚ್ಚಾಟ ಮಾಡಿದಿರುವಂಥ ಕಿಡಿಗೇಡಿಗಳು ಇದೆಲ್ಲವೂ ಕೂಡ ಶಿವಮೊಗ್ಗ ನಗರದಲ್ಲಿ ಆಗ್ತದೆ. ಶಿವಮೊಗ್ಗ ಅಂದರೆ ಸುಶಿಕ್ಷಿತರ ನಾಡು, ಮಲೆನಾಡು, ಬುದ್ಧಿವಂತರ ವೀಡು ಅಂತ ಹೇಳ್ತೀವಿ. ಆದರೆ ಅಲ್ಲೇ ಈ ಥರ ಘಟನೆಗಳಾಗ್ತಾ ಇರುವಂಥದ್ದು ಆತಂಕಕಾರಿ. ಕಾರು ಆಟೋಗಳ ಗ್ಲಾಸ್ ಪುಡಿಗಟ್ಟಿದಂಥ ದುಷ್ಕರ್ಮಿಗಳು 4 ಕಾರು, 4 ದ್ವಿಚಕ್ರ ವಾಹನ, 2 ಆಟೋಗಳಿಗೆ ಜಖಂ ಆಗಿವೆ. ರಾತ್ರಿ ಈ ರೀತಿ ಹೊಡೆದಾಡ್ತಾ ಗಲಾಟೆ ಮಾಡ್ತಾ ಹೋಗಿದ್ದಾರೆ. ಮಾರಿಕಾಂಬಾ ದೇವಸ್ಥಾನದ ಬಳಿ ಈ ರೀತಿ ಕಿಡಿಗೇಡಿಗಳು ಕೃತ್ಯವನ್ನು ಮಾಡಿದ್ದಾರೆ. ಶಿವಮೊಗ್ಗದ ಹೊಸನಗರದ ಮಾರಿಕಾಂಬಾ ದೇವಸ್ಥಾನದ ಬಳಿ ಈ ರೀತಿಯಾಗಿದೆ. ಜಗದೀಶ್ಗೆ ಸೇರಿದ ಅಂಗಡಿ ಬೀಗ ಮಚ್ಚಿನಿಂದ ಹಾನಿ ಮಾಡಲಾಗಿದೆ. ಅದೇ ರೀತಿ ಸಂಪೂರ್ಣವಾಗಿ ಆಟೋಗಳಿರ್ಬೋದು, ಕಾರುಗಳನ್ನು ಜಖಂ ಮಾಡಲಾಗಿದೆ. ಈ ರೀತಿ ಆಗ್ತಾ ಇದ್ರೆ ಹೇಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ. ನಡುರಾತ್ರಿ ಈ ರೀತಿ ಬಂದು ಬೀಸ್ಬಿಟ್ಟು ಹೋಗ್ತಾ ಅಂದರೆ ಹೇಗೆ ಏನು ಮಾಡ್ತಾ ಇರ್ತಾರೆ ಪೊಲೀಸರು ಅನ್ನುವಂಥದ್ದು. ಇದ್ರ ಜೊತೆಗೆ ಕಾರ್ಗಳನ್ನು ಜಖಂ ಮಾಡಿದ್ದಾರೆ, ಲಾಂಗಲ್ಲಿ ಹೊಡೆದಿದ್ದಾರೆ. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ? ಶಿವಮೊಗ್ಗ ಅಂತ ಏರಿಯಾದಲ್ಲಿ ಇತ್ತೀಚೆಗೆ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಅಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ದೊಡ್ಡ ಪ್ರಶ್ನೆ ಹೇಳ್ತಾ ಇದೆ. ಪದೇ ಈ ರೀತಿಯಂಥ ಘಟನೆಗಳು ಮತ್ತೆ ಶಿವಮೊಗ್ಗದಲ್ಲಿ ಮರುಕಳಿಸ್ತಾನೆ ಇದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಒಂದು ಕಡೆಗೆ ಬೈಕ್ ಏನಿದೆ ಬೈಕನ್ನು ಕೂಡ ಜಖಂ ಮಾಡಲಾಗಿದೆ. ಅದೇ ರೀತಿ ಗ್ಲಾಸ್ಗಳನ್ನು ಪೀಸ್ ಮಾಡಲಾಗಿದೆ. ಆಟೋ ಮೇಲೆ ಹಲ್ಲೆ ಮಾಡಿ, ಇನ್ಫ್ಯಾಕ್ಟ್ ಆಟೋವನ್ನು ದಾಳಿ ಮಾಡಿ, ಆಟೋದ ಮೇಲೆ ದಾಳಿ ಮಾಡಿರೋಲ್ಲಿ ಗ್ಲಾಸ್ಗಳನ್ನು ಪೀಸ್ ಮಾಡಲಾಗಿದೆ. ಕಾರ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಈ ಮಚ್ಚಲ್ಲಿ ಹೊಡೆದಿರುವಂಥ ದೃಶ್ಯ ಇದು. ಇನ್ಫ್ಯಾಕ್ಟ್ ಯಾವ ರೀತಿಯಲ್ಲಿ ಏಟು ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇದು ಬೀಸಿದಂಥ ಸಂದರ್ಭದಲ್ಲಿ ಕಾರ್ನ ಗ್ಲಾಸ್ ಪೀಸ್ ಆಗಿದೆ. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂದರೆ ಮಚ್ಚನ್ನು ಇಟ್ಕೊಳ್ಳೋಕೆ ಬಿಟ್ಟವ್ರು ಯಾರು, ಪರಿಶೀಲನೆ ಮಾಡ್ತಾ ಇದ್ದಾರಾ ಇಲ್ವಾ, ಏನಾಗ್ತಾ ಇದೆ? ಇಂಥ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾನೆ ಇದೆ. ಇದು ಶಿವಮೊಗ್ಗದಿಂದ ಬರ್ತಾ ಇರುವಂಥ ದೃಶ್ಯ. ಶಿವಮೊಗ್ಗದ ಹೊಸನಗರದ ಮಾರಿಕಾಂಬಾ ದೇವಸ್ಥಾನದ ಬಳಿ ಈ ರೀತಿ ಗಾಂಜಾ ನಶೆಯಲ್ಲಿ ಈ ರೀತಿ ಯುವಕರು ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ಆದರೆ ಒಂದಂತೂ ಸತ್ಯ, ಹೇಗೆ ಸಾಧ್ಯ ಇದೆಲ್ಲವೂ ಕೂಡ? ನಿಲ್ಲಿಸಿದಂಥ ವಾಹನದ ಮೇಲೆ ದಾಳಿ ಮಾಡ್ತಾರೆ, ಯಾರೂ ಪರಿಶೀಲನೆ ಮಾಡ್ತಾ ಇರಲ್ಲ, ಪೊಲೀಸ್ ವ್ಯವಸ್ಥೆ ಬಿಗಿಯಾಗಿಲ್ವಾ? ಇಷ್ಟು ಸುಲಭವಾಗಿ ರಸ್ತೆಯಲ್ಲಿ ನುಗ್ಗಿ ಈ ರೀತಿ ಮಚ್ಚಿಡ್ದು ಬೀಸಾಟ ಮಾಡ್ತಾರೆ ಅಂದರೆ ಅದರ ಬಗ್ಗೆ ದೊಡ್ಡ ಪ್ರಶ್ನೆಯನ್ನು ಎತ್ತಲೇಬೇಕಾಗತ್ತೆ.